ಎಲ್ಲೋ ನಮಸ್ಕಾರ. ನಮಗೊಂದು ಸ್ವಲ್ಪ ಆಸೆ ಏನಂದರೆ, ಹಳೆ ನೋಟುಗಳು, ಆಮೇಲೆ ಬೇರೆ ದೇಶದ ನೋಟುಗಳು ಏನಾದರೂ ನೋಡಿದ್ರೆ ಅದನ್ನು ನನ್ನ ಹತ್ರ ಇಟ್ಕೋಬೇಕನ್ನೋ ಆಸೆ. ತುಂಬ ದಿನದಿಂದ ನಾನು ಕೆಲವು ನೋಟುಗಳನ್ನ ಇಟ್ಕೊಂಡಿದ್ದೀನಿ. ಆ ನೋಟುಗಳನ್ನ ನಿಮ್ಮ ಹತ್ರ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಈ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಏನೋ ಒಂದು ಆಸೆಗೋಸ್ಕರ ಮಾಡ್ತಾ ಇದ್ದೀನಿ. ಓಕೆ. ಆಮೇಲೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ನಾವು ಯಾವ ದೊಡ್ಡ ಹೀರೋ ಆಗೋಕ್ಕೋಸ್ಕರ ಆಗಲಿ, ದೊಡ್ಡ ಶ್ರೀಮಂತಿಕೆ ಬರೋದಕ್ಕೋಸ್ಕರ ಆಗಲಿ ಈ ವಿಡಿಯೋನ ಮಾಡ್ತಾ ಇಲ್ಲ. ಈ ವಿಡಿಯೋ ಮಾಡೋದಕ್ಕೆ ಒಂದೇ ಒಂದು ಕಾರಣ, ಏನೋ ಒಂದು ಯೂಟ್ಯೂಬಿಂದ ಸ್ವಲ್ಪ ದುಡ್ಡು ಬಂದರೆ ನಮ್ಮ ಸಂಸಾರ ನಡೆಯೋದಕ್ಕಷ್ಟೇ ಸಾಕು ಅಂತ ಆಸೆ. ಓಕೆ, ಥ್ಯಾಂಕ್ ಯು. ವಿಷಯಕ್ಕೆ ಬರೋಣ. ಫಸ್ಟಾಗಿ ನಮ್ಮ ಇಂಡಿಯಾದ ನೋಟು ₹1. ಇದು ₹1 ನೋಟು. ಇಲ್ಲಿ ನೋಡಿ, ₹1 ನೋಟು. ಓಕೆ, ಇದು 1987ರಲ್ಲಿ ಈ ಪ್ರಿಂಟ್ ಆಗಿದೆ. ಓಕೆ, ಇದು ಓಕೆ ಒಂದು ನೋಟು. ಆಮೇಲೆ ಇದೇ ಥರ ನೋಟುಗಳಿದ್ದಾವೆ, ₹1 ನೋಟ್ ಇದ್ದಾವೆ. ಫಸ್ಟು ಇದು ಕೂಡ ₹1 ನೋಟು. ಇದು ಪ್ರಿಂಟ್ ಆಗಿದ್ದು 1981ರಲ್ಲಿ 1981ರಲ್ಲಿ ಪ್ರಿಂಟ್ ಆಗಿದೆ. ಓಕೆ, ನನಗೆ ಇವಾಗ ಸುಮಾರು ನಾನು ಒಂದು 7 ವರ್ಷ 8 ವರ್ಷ ಆಯ್ತು ಇದನ್ನು ಕಾಯ್ತಾ ಇದ್ದೀನಿ. ಓಕೆ, ಆಮೇಲೆ ಇದು ನೋಡಿ 1990 ಪ್ರಿಂಟ್ ಆಗಿದೆ. 1990 ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇದರಲ್ಲಿ ಪಕ್ಕದಲ್ಲಿ ಒಂದು ಫೋಟೋ ಹಾಕಿರ್ತೀನಿ. ಓಕೆ, ಇದರದ್ದು ತೆಗೆದು. ಆಮೇಲೆ ಮತ್ತು ನೆಕ್ಸ್ಟ್ ಇದು ಕೂಡ ₹1 ನೋಟೆ. ಇದು ಪ್ರಿಂಟ್ ಆಗಿದ್ದು 1991ರಲ್ಲಿ. 1991ರಲ್ಲಿ. ಓಕೆ, ಇದು ಕೂಡ ಸೇಮ್ ಡೇಟ್, 1991ರಲ್ಲಿ. ಇದು ನೋಡಿ ತುಂಬ ಖಡಕ್ಕಾಗಿದೆ. ಇದು ಕೂಡ ₹1 ನೋಟೆ. ಇದು 2016ರಲ್ಲಿ. ಓಕೆ, 2016ರಲ್ಲಿ ಪ್ರಿಂಟ್ ಆಗಿದೆ. ಸರಿಸುಮಾರು ನಾನು 7 ವರ್ಷದಿಂದ ಇದನ್ನು ನಾನು ಸಂಗ್ರಹಿಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ. ಓಕೆ, ಆಮೇಲೆ ₹5 ನೋಟು. ₹5 ನೋಟು ಯಾವಾಗ ಅಂತ ಹೇಳೋಕ್ಕಾಗಲ್ಲ, ಬಟ್ ನನಗೆ ಸರಿಸುಮಾರು ಫಸ್ಟ್ ನೋಟ್ ಇದೇ ಇಟ್ಕೊಂಡಿದ್ದೆ, ₹5 ನೋಟು. ಆಮೇಲೆ ₹1 ನೋಟ್ ಸಿಕ್ಕಿದೆ. ಇದರಲ್ಲಿ ಡೇಟ್ ಬೇರೆ ಕೊಟ್ಟಿಲ್ಲ ಯಾವಾಗ ಪ್ರಿಂಟ್ ಆಗಿದ್ದಾವೆ ಅನ್ನೋದು. ಇವೆಲ್ಲ ₹5 ನೋಟು. ಇದು ಎಲ್ಲ ಫಸ್ಟ್ ಈ ನೋಟ್ ಬರ್ತಾಯಿತ್ತು. ಆಮೇಲೆ ಈ ನೋಟು ಪ್ರಿಂಟ್ ಆಗಿದೆ. ಡೇಟ್ ಕೊಟ್ಟಿಲ್ಲ. ಓಕೆ, ₹5 ನೋಟ್ ಸಾರಿ, ಇದಾಯಿತು. ಈಗ ಬೇರೆ ದೇಶದ ನೋಟುಗಳು. ಇದು ಮಲೇಷಿಯಾ ನೋಟು. ಇದು ₹1. ಅಲ್ಲಿಂದ ಇಲ್ಲಿ ₹18 ಆಗುತ್ತೆ ಈ ನೋಟು. ನಮ್ಮ ಫ್ರೆಂಡ್ ಕಡೆಯಿಂದ ತೊಗೊಂಡಿದ್ದೀನಿ. ನನಗೆ ಇದು ತುಂಬ ಇಷ್ಟ, ಅಂದರೆ ಹೀಗೆ ನೋಟ್ ಕನೆಕ್ಟ್ ಮಾಡಿ ಇಟ್ಕೊಳ್ಳೋಕ್ಕೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ಇದು ನೇಪಾಳದಲ್ಲಿ ₹10. ಇದು ಅಂದರೆ ಆ್ಯಕ್ಚುಲಿ ಕರೆನ್ಸಿ ಬಗ್ಗೆ ಮಾತಾಡೋಕ್ಕೆ ಹೋದರೆ, ನೇಪಾಳ ಕರೆನ್ಸಿ ನಮ್ಮ ಕರೆನ್ಸಿ ಅದರಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಕರೆನ್ಸಿ ಸ್ವಲ್ಪ ಜಾಸ್ತಿ ಆಗುತ್ತೆ, ನೇಪಾಳ ಕರೆನ್ಸಿ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲಿಂದ ₹1 ಹೋಗಿ ಅಲ್ಲಿ ₹5 ಆಗ್ಬೋದು, ಹೆಚ್ಚು ಕಡಿಮೆ, ಇಲ್ಲ ಹೆಚ್ಚು ಆಗ್ಬೋದು, ಅದು ನಮ್ಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಆದರೆ ನಮ್ಮ ಇಂಡಿಯನ್ ಕರೆನ್ಸಿಗಿಂತ ಇದು ಕಡಿಮೆ ಆಗಿರುತ್ತೆ. ಓಕೆ, ₹10 ಅಲ್ಲಿಂದ ₹10 ಇದು. ಓಕೆ, ನೆಕ್ಸ್ಟ್ ನಮ್ಮ ಪಕ್ಕದ ದೇಶ ಪಾಕಿಸ್ತಾನ್, ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ್. ಇದು ಅಲ್ಲಿದ ₹10. ಓಕೆ, ಇದು ನಮ್ಮ ಫ್ರೆಂಡ್ ಕಡೆಯಿಂದ ತೊಗೊಂಡಿದ್ದೀನಿ. ಓಕೆ, ಪಾಕಿಸ್ತಾನ ₹10 ನೋಟು. ಇದು ಜುಂಗಾಂಗೋ. ಇದು ₹5 ಅಲ್ಲಿಂದ ಜುಂಗಾಂಗೋ ದೇಶ. ₹5 ಯುವಾನ. ಓಕೆ, ₹5 ತುಂಬ ಚೆನ್ನಾಗಿ ಕಾಯ್ದಿಟ್ಕೊಂಡಿದ್ದೀನಿ ತುಂಬ ವರ್ಷಗಳಿಂದ. ಓಕೆ, ಮತ್ತು ಅದೇ ಜುಂಗಾಂಗೋ ಅದೇ ದೇಶದಿಂದ ಇದು ₹1 ಆಗಿಬಿಡುತ್ತೆ. ಅಲ್ಲಿಂದ ವಿಜುಆವೋ ಅಲ್ಲಿಂದ ₹1 ಹೀಗೆ ಹೇಳ್ತಾರೆ ಅನ್ಸುತ್ತೆ. ಆ್ಯಕ್ಚುಲಿ ಇದರಲ್ಲಿ ಹಿಂಗೆ ಬರೆದಿದೆ, ಓದ್ತಾ ಇದ್ದೀನಿ, ನನಗೆ ಬರಲ್ಲ ಅದು ದೇಶದ ಭಾಷೆ. ಓಕೆ, ಇಷ್ಟು ನೋಟ್ನ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೇನು ಅನ್ಸುತ್ತೆ ಫ್ರೆಂಡ್ಸ್? ನನಗೇನೋ ಹುಚ್ಚು ಅನ್ಸುತ್ತಲ್ಲ. ಓಕೆ, ಥ್ಯಾಂಕ್ ಯು. ಪಾಕಿಸ್ತಾನ ಬಗ್ಗೆ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ನಾವು ಪಾಕಿಸ್ತಾನದವರಲ್ಲ, ನಾವು ಇಂಡಿಯಾದವರು. ತುಂಬ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ. ನನ್ನ ಹತ್ರ ಇನ್ನೂ ಕಾಯಿನ್ಸ್ ಇದ್ದಾವೆ, ಆ ಕಾಯಿನ್ಸ್ ಜೊತೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್.